ನಮಸ್ತೆ ಕರ್ನಾಟಕ ಜಾಕಿ ವಾಹಿನಿಗೆ ಸ್ವಾಗತ. ನಾನು ರಾಜೇಶ್ ತಾಸಪ್ನವರ್. ರಾಜ್ಯದಲ್ಲಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ವಿಧಾನಸೌಧದಲ್ಲಿ ಕುಳಿತುಕೊಂಡು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದಾರೆ ಕಲಾಪದ ಸಮಯದಲ್ಲಿ. ಆದರೆ ಒಂದು ವಿಷಯ ಮಾತ್ರ ಬದಿಗೆ ಸರಿಸಿಬಿಟ್ಟಿದ್ದಾರೆ. ಏನದು? ರೈತರ ವಿಚಾರಗಳನ್ನು ಯಾಕೆ ಇವರು ಗಂಭೀರವಾಗಿ ಪರಿಗಣಿಸುವುದಿಲ್ಲ? ಕಬ್ಬು ಬೆಳೆಯನ್ನು ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು, ಈರುಳ್ಳಿ ಬೆಳೆಯನ್ನು ಬೆಳೀತಕ್ಕಂಥ ರೈತರ ವಿಚಾರ ಇರ್ಬೋದು, ಟೊಮ್ಯಾಟೊ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಕ್ಕಂಥ ರೈತರ ವಿಚಾರಗಳನ್ನು ಸುದೀರ್ಘವಾಗಿ ಗಂಭೀರವಾಗಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು? ಈರುಳ್ಳಿ ಬೆಲೆ ಬಂದು ಪಾತಾಳಕ್ಕೆ ಕುಸಿದು ರೈತನ ಕಣ್ಣಲ್ಲಿ ನೀರು ಬಂದಿದೆ. ಅಲ್ಲಿಂದ ಇಲ್ಲಿಗೆ ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗಾದಿಂದ ಅಥಣಿಯಿಂದ ಬೆಂಗಳೂರುವರೆಗೂ ಲಾರಿನಲ್ಲಿ ಈರುಳ್ಳಿಯನ್ನು ಸಾಗಿಸಿದಂಥ ರೈತ 30, 40, 50 ಸಾವಿರ ಲಾರಿ ಬಾಡಿಗೆಯನ್ನು ಕಟ್ಟಿಬಿಟ್ಟು ಬರಿಗೆಯಿಂದ ಕಣ್ಣೀರು ಹಾಕ್ತಾ ಮನೆಗೆ ಹೋಗ್ತಾ ಇದ್ದಾನೆ. ಇದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ದಿನಾಲೂ ಈರುಳ್ಳಿ ಲೋಡ್ ಬರ್ತಾ ಇರೋದು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಮಾರ್ಕೆಟ್ನಲ್ಲಿ ಏನು ಹರಾಜಾಗ್ತಾ ಇದೆ, ಏನು ಬೆಲೆ ಇದೆ ಅಂತ ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಅಥವಾ ಕಂಡರೂ ಕೂಡ ಸುಮ್ಮನೆ ಇದ್ದೀರಾ? ಜಾಣ ಮೌನನ, ಜಾಣ ಕುರುಡ, ಜಾಣ ಕಿವುಡ? ಅರ್ಥ ಆಗುತ್ತೆ ಎಲ್ಲರಿಗೂ. ಮೊದಲು ರೈತರ ವಿಚಾರಗಳನ್ನು ಗಂಭೀರವಾಗಿ ಚರ್ಚೆ ಮಾಡಿ, ಆಮೇಲೆ ಉಪಚುನಾವಣೆಗಳಂದರೆ ಎದ್ದೆ ಬಿದ್ದೆ ಅಂತ ಉಪಚುನಾವಣೆ ನಡೀತಕ್ಕಂಥ ಕ್ಷೇತ್ರಕ್ಕೆ ಇಡೀ ಸರ್ಕಾರನೇ ಹೋಗುತ್ತಲ್ಲ ರೀ ಸ್ವಾಮಿ. ಒಂದು ಚುನಾವಣೆಗೆ ಒಬ್ಬ ವ್ಯಕ್ತಿಯನ್ನು ಎದುರಿಸೋದಕ್ಕೆ, ಫೇಸ್ ಮಾಡೋದಕ್ಕೆ ಇಡೀ ಸರ್ಕಾರ ದಂಡೋಪದಂಡವಾಗಿ ಏನು ದೊಡ್ಡ ಸಮರ ಮಾಡ್ತಾ ಇದ್ದೀವಿ ಅನ್ನೋ ಥರ. ಉಪಚುನಾವಣೆಗಳಿಗಿಂತಲೂ ರಾಜ್ಯದ ಜನತೆಯ ಸಮಸ್ಯೆಗಳತ್ತ ತಾವು ಗಮನ ಹರಿಸಬೇಕಾಗಿದೆ. ಆಮೇಲೆ ನೀವು ರಾಜಕೀಯ ಮನೆತನದವ್ರಿಗೆ ಅಷ್ಟೇ ಟಿಕೆಟ್ ಕೊಡೋದಾದರೆ ಕಾರ್ಯಕರ್ತರದು ಮತ್ತು ಮತದಾರದು ಏನು ಕೆಲಸ ಇದೆ? ಕಾರ್ಯಕರ್ತರು ನಿಮ್ಮ ಸೇವೆಯನ್ನು ಯಾಕೆ ಮಾಡಬೇಕು? ಅವರೇನು ಜೀತದಾಳು ಪದ್ಧತಿ ಅಂದರೆ ಬೌಂಡೆಡ್ ಲೇಬರ್ಸ್ ಅಂತ ಹೇಳ್ತೀವಿ, ನಿಷೇಧ ಆಗಿದೆ ನಮ್ಮ ಕಾನೂನಿನಲ್ಲಿ. ಕಾರ್ಯಕರ್ತರೇ ನಿಮ್ಮ ಜೀತದಾಳುಗಳ, ನಿಮ್ಮ ಬಾವುಟ ಹಿಡ್ಕೊಂಡು ಜೈ ಜೈ ಅನ್ನೋದಕ್ಕೆ, ಬಹುಪರಾಕ್ ಅನ್ನೋದಕ್ಕೆ ಅವ್ರಿಗೂ ಟಿಕೆಟ್ ಕೊಡಿ. 2 ಮತ್ತು 3ನೇ ಸಾಲಿನ ನಾಯಕರು ಬೆಳಿಬೇಕಾದ್ರೆ ನೀವು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಕಾರ್ಪೊರೇಷನ್ ಎಲೆಕ್ಷನ್ಗಳನ್ನು ನಡೆಸಲೇಬೇಕು. ರಿಸರ್ವೇಷನ್ ನೆಪವನ್ನು ಹೇಳಬೇಡಿ. ಕುತ್ಕೊಂಡು ಕ್ಯಾಬಿನೆಟ್ನಲ್ಲಿ ಮತ್ತು ಕಲಾಪದಲ್ಲಿ ಚರ್ಚೆ ಮಾಡಿ ರಿಸರ್ವೇಷನನ್ನು ಬೇಗ ಕ್ಲಿಯರ್ ಮಾಡಿ. ಮೀಸಲಾತಿ, ಒಳ ಮೀಸಲಾತಿ, ಯಾವುದೇ ಗೊಂದಲಗಳನ್ನು ಬೇಗ ಬಗೆಹರಿಸಬೇಕು. ದಯವಿಟ್ಟು ಎಲ್ಲ ರಾಜಕಾರಣಿಗಳು ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ. ನೀವೇನಾದರೂ ಅಧಿಕಾರ ಅನುಭವಿಸಿದ್ದೀರಿ, ನಿಮಗೇನಾದರೂ ಗೌರವ ಸಿಕ್ಕಿದೆ ಅಂದರೂ ಕಾರ್ಯಕರ್ತರು ಮತ್ತು ಮತದಾರರ ಆಶೀರ್ವಾದ ಮತ್ತು ಶ್ರಮ. ಇನ್ನು ಮೇಲಾದ್ರೂ ನಿಮ್ಮ ಸ್ಥಾನಗಳನ್ನು ಕಾರ್ಯಕರ್ತರಿಗೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಬಿಟ್ಟು ಕೊಡಿ. ಇಲ್ಲಾಂದರೆ ಪಕ್ಷಗಳನ್ನೇ ಮುಳುಗಿಸಿಬಿಡ್ತೀರಾ ನೀವು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಳುವ ಪಕ್ಷ ಮತ್ತು ವಿರೋಧ ಪಕ್ಷಗಳು ಭಾಳ ಸ್ಟ್ರಾಂಗ್ ಆಗಿರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿರಬೇಕು, ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ವಿಧಾನಸೌಧದಲ್ಲಿ ಏನಾಗ್ತಾ ಇದೆ? ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನೇ ಕೊಡ್ತಾ ಇಲ್ಲ ಸಚಿವರುಗಳು. ಸರಿಯಾದ ಉತ್ತರ ಮತ್ತು ಅಂಕಿ ಅಂಶಗಳು ಇಲ್ಲದೇ ಇದ್ದರೆ ನೀವು ಕಲಾಪದಲ್ಲಿ ಯಾಕ್ರಿ ಭಾಗಿಯಾಗ್ತಾ ಇದ್ದೀರಿ? ಅದಕ್ಕೆ ಬುದ್ಧಿವಂತರು ಮಾತ್ರ ಸಚಿವರಾಗಬೇಕು, ಶಾಸಕರಾಗಬೇಕು. ನಿಮಗೆ ಅಂಕಿ ಅಂಶಗಳನ್ನು ಅಧ್ಯಯನ ಮಾಡುವಷ್ಟು ಅಥವಾ ಅಧಿಕಾರಿಗಳನ್ನು ತಮ್ಮ ಹದ್ದುಬಸ್ತಿನಲ್ಲಿಟ್ಟುಕೊಂಡು, ಕಂಟ್ರೋಲ್ನಲ್ಲಿಟ್ಟುಕೊಂಡು ಅಂಕಿ ಅಂಶಗಳನ್ನು ತರಿಸಿಕೊಂಡು ವಿಧಾನಸೌಧದಲ್ಲಿ ಪ್ರಶ್ನೆಗಳಿಗೆ, ವಿರೋಧ ಪಕ್ಷದವರ ಪ್ರಶ್ನೆಗಳಿಗೆ ಸರಿಯಾದವಾದ ಉತ್ತರವನ್ನು ಕೊಡೋ ತಾಕತ್ತು ನಿಮಗಿಲ್ಲ ಅಂದರೆ, ಆ ಕೌಶಲ್ಯ, ಆ ಸ್ಕಿಲ್ ಇಲ್ಲ ಅಂದರೆ, ವೆನ್ ಯು ಆರ್ ನಾಟ್ ಟ್ರೈನ್ಡ್ ಪ್ರಾಪರ್ಲಿ, ನಿಮ್ಮ ಪಕ್ಷದ ಒಂದು ವೇದಿಕೆಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡಬೇಕಲ್ಲ, ಹೇಗೆ ಉತ್ತರ ಕೊಡಬೇಕು, ಹೇಗೆ ತರಿಸ್ಕೋಬೇಕು, ಅವನ್ನೆಲ್ಲ ಶಾಸಕರಾದಂಥವರು, ಸಚಿವರಾದಂಥವರು. ವಿರೋಧ ಪಕ್ಷದ ಶಾಸಕರ ಪ್ರಶ್ನೆಗಳಿಗೆ ಸರಿಯಾದವನ್ನು ಉತ್ತರ ಕೊಡದೇ ಇದ್ದರೆ ಅವರನ್ನು ಮಂತ್ರಿಮಂಡಲದಿಂದ ವಜಾ ಮಾಡಿಬಿಡಿ, ತೆಗೆದುಬಿಡಿ. ಫಿಟ್ ಇರ್ತಕ್ಕಂಥ, ಏಬಲ್ ಇರ್ತಕ್ಕಂಥ, ಸ್ಟೇಬಲ್ ಮೈಂಡ್ ಇರ್ತಕ್ಕಂಥ ವ್ಯಕ್ತಿಗಳನ್ನು ಮಂತ್ರಿಮಂಡಲದಲ್ಲಿ ತಂದು ಕುಂದಿರಿಸಿ ಸರ್ಕಾರದ ಪರವಾಗಿ ಜಾಣ್ಮೆಯ ನಡೆಯನ್ನು ಇರಬೇಕು. ಆಮೇಲೆ ಸರಿಯಾದ ಅಂಕಿ ಅಂಶಗಳೊಂದಿಗೆ ಉತ್ತರವನ್ನು ಕೊಡ್ತಕ್ಕಂಥ ತಾಕತ್ತಿರಬೇಕು. ಅಂಥವರನ್ನು ಮಂತ್ರಿಮಂಡಲದಲ್ಲಿಟ್ಟುಕೊಳ್ಳಿ. ಕೆಲಸಕ್ಕೆ ಬಾರದೇ ಇರೋರನ್ನ ಮಂತ್ರಿಮಂಡಲದಲ್ಲಿ ಇಟ್ಕೊಂಡು ನಗೆ ಪಾಟೀಲಿಗೆ ಈಡಾಗ್ತಾ ಇದೆ. ಪ್ರಜಾಪ್ರಭುತ್ವ ಅಂತಂದ್ರೆ ಇದು ಏನು ಕಾಮಿಡಿ ಪೀಸ್ಗಳ? ಜೋಕರ್ಸ್ ಆಗಬೇಕಾ? ನಾವೆಲ್ಲರೂ ಮತ ಹಾಕಿದವರೆಲ್ಲ ಜೋಕರ್ಸ್ ಆಗಬೇಕಾ? ಕಾರ್ಯಕರ್ತರೆಲ್ಲ ಜೋಕರ್ಸ್ ಆಗಬೇಕಾ? ನಿಮ್ಮ ಗ್ಯಾರಂಟಿ ಯೋಜನೆಗಳಿಂದ ಯಾರಿಗೆ ಹಕ್ಕುಗಳು ಸಿಗಬೇಕು, ಆರ್ಥಿಕವಾಗಿ ಸವಲತ್ತು ಸಿಗಬೇಕು, ಅವರು ಕೂಡ ಸವಲತ್ತುಗಳಿಂದ ವಂಚನೆ ಆಗಿದ್ದಾರೆ ಅನ್ನೋದು ಕೂಡ ತಮಗೆ ಗಮನಕ್ಕಿರಲಿ. ಏನೇ ಇರಲಿ, ದಯವಿಟ್ಟು ಸರ್ಕಾರ ಮತ್ತು ವಿರೋಧ ಪಕ್ಷದವರು ಸರಿಯಾದ ಹೆಜ್ಜೆಯನ್ನಿಟ್ಟಾಗ ಮಾತ್ರ ರಾಜ್ಯದಲ್ಲಿ BJP ವಿರೋಧ ಪಕ್ಷವಾಗಿದ್ದರೂ ಕೂಡ, ಅಧಿಕೃತ ವಿರೋಧ ಪಕ್ಷವಾಗಿದ್ದರೂ ಕೂಡ ಸರಿಯಾಗಿ ದಾಳವನ್ನು ಉರುಳಿಸುವುದರಲ್ಲಿ ವಿಫಲವಾಗಿದೆ. ಸರಿಯಾದ ಪ್ರಶ್ನೆಗಳನ್ನು, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಶ್ನೆಗಳನ್ನು ಕೇಳ್ತಾ ಇಲ್ಲ. ಸಪ್ಪೆ ಆಗಿದೆ, ಪ್ಯಾಸಿವ್ ಆಗಿದೆ. ಅಂದರೆ ಅಡ್ಜಸ್ಟ್ಮೆಂಟ್ ರಾಜಕಾರಣನ ಇದು? ಇಂಥದ್ದು ನಡೆಯೋದಿಲ್ಲ. ಜನಗಳ ಸಮಸ್ಯೆಗಳನ್ನು ವಿಧಾನಸೌಧದಲ್ಲಿ ಚರ್ಚೆ ಮಾಡಿ, ಕಲಾಪಗಳಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಕಂಡುಕೊಳ್ಳಿ. ಅದಕ್ಕೆ ಸರಿಯಾದ ಕ್ರಮವನ್ನು ಅನುಸರಿಸಬೇಕು, ಕಾನೂನಿನ ಕ್ರಮವನ್ನು. ಅಂದಾಗ ಮಾತ್ರ ಪ್ರಜಾಪ್ರಭುತ್ವದ ದೇಗುಲದಲ್ಲಿ
ನೀವು ಮಾಡ್ತಕ್ಕಂಥ ಎಲ್ಲ ಚಟುವಟಿಕೆಗಳಿಗೆ ಒಂದು ಬೆಲೆ ಬರುತ್ತೆ. ನೀವು ಪ್ರತಿಷ್ಠಿತೆಯ ಕಣವನ್ನಾಗಿ ಮಾಡ್ಕೊಂಡಿದ್ರೆ ಸರಿಯಾಗಿ ಹೊರಗಡೆ ಬಂದು ಒಂದು ಟೆಂಟ್ ಹಾಕ್ಕೊಳ್ಳಿ, ಕೂತ್ಕೊಳ್ಳಿ, ವಿರೋಧ ಪಕ್ಷದವರು ನೀವು ಅಲ್ಲಿ ನಿಮ್ಮ ಪ್ರತಿಷ್ಠೆಯನ್ನು ತೋರಿಸ್ಕೊಳ್ಳಿ. ವಿಧಾನಸೌಧದಲ್ಲಿ ನಡೀತಕ್ಕಂಥ ಕಲಾಪಗಳಿಗೆ ನಾವು ದುಡ್ಡು ಹಾಕ್ತಾಯಿದ್ವಿ ಸ್ವಾಮಿ, ನೀವಲ್ಲ, ನಿಮ್ಮ ಮನೆಯಿಂದ ತೊಗೊಂಬಂದಿಲ್ಲ ದುಡ್ಡಲ್ಲಿ. ಅರ್ಥ ಮಾಡ್ಕೊಳ್ಬೇಕಿದನ್ನು. ಕಾರ್ಯಕರ್ತರು ಮತ್ತು ಮತದಾರರಲ್ಲಿ ನನ್ನ ಮನವಿ, ಯಾವುದೇ ರಾಜಕೀಯ ಮನೆತನದವರು ಟಿಕೆಟ್ ಬೇಡಿದರೆ ವಿರೋಧವನ್ನು ವ್ಯಕ್ತಪಡಿಸಿ. ಅಲ್ಲಿವರೆಗೆ 20-30 ವರ್ಷ ದುಡ್ದವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡೀರಿ. ಆಮೇಲೆ ಎಲ್ಲ ಚುನಾವಣೆಗಳನ್ನು ಕಾಲಕ್ಕೆ ಸರಿಯಾದ ಸಂದರ್ಭದಲ್ಲಿ ನಡೆಸಲೇಬೇಕು ಅಂತ ಪಟ್ಟು ಹಿಡೀರಿ. ಇಲ್ಲಾಂದರೆ ಚುನಾವಣೆಯಲ್ಲಿ ಇವರಿಗೆ ಸಪೋರ್ಟ್ ಮಾಡಬೇಡಿ, ಬೆಂಬಲಿಸಬೇಡಿ ಅಂತ ಹೇಳ್ತಾ ಮತ್ತೆ ಇಂಥ ವಿಷಯಗಳೊಂದಿಗೆ ತಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಾನು ಮತ್ತೆ ಸಿಗ್ತೀನಿ. ಇದಾಗಿತ್ತು ಇವತ್ತಿನ ವಿಶೇಷ. ಇದು ನಿಮ್ಮ ವಾಹಿನಿ ಕರ್ನಾಟಕ ಜಾಕಿ. ನಮಸ್ತೆ.